ಟು ಮನಿ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ನುಗ್ಗೆಕಾಯಿ ಬೇಳೆ ಸಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ನುಗ್ಗೆಕಾಯಿ ಸಣ್ಣಕ್ಕೆ ಹೆಚ್ಚಿರೋದು ಸ್ವಲ್ಪ ಸ್ವಲ್ಪ ದಪ್ಪಕ್ಕೆ, ನಂತರ ಅದಕ್ಕೆ ಬದನೆಕಾಯಿ ಒಂದೆರಡು ಹಾಕ್ಕೊಂಡಿದ್ದೀವಿ ಮತ್ತು ಆಲೂಗಡ್ಡೆ ಒಂದು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಒಂದು 4 ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಪ್ರೇಟಾಗಿ ಬೇಯಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಮಸೂರ್ ದಾಲ್ ಹಾಕ್ಕೊಳ್ಳಿ, ಮೈಸೂರು ಬೇಳೆ ಹಾಕ್ಕೊಳ್ಳಿ. ನಂತರ ಇನ್ನೊಂದು ಕಪ್ ಆಗುವಷ್ಟು ಮಾಮೂಲಿ ಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಡಿ. ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀವಿ, ಇಟ್ಕೊತಾ ಇದ್ದೀವಿ. ವಾಶ್ ಮಾಡಿದ ನಂತರ ನೀವು ನಿಮ್ಮ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಳ್ಬೇಕು. 2 ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀವಿ. ಇದು ಸೇಮ್ ಮದುವೆ ಮನೆಗಳಲ್ಲಿ ಮಾಡೋ ಥರನೇ ಇರುತ್ತೆ ಸಾರು, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಮಾಡ್ತೀರಾ, ಎಲ್ಲರಿಗೂ ಗೊತ್ತಿರೋದೇ ನುಗ್ಗೆಕಾಯಿ ಬೇಳೆ ಸಾರು. ಆದರೆ ಇದು ಡಿಫ್ರೆಂಟಾಗಿ ಮಾಡೋದ್ರಿಂದ ಒಂದ್ಸತಿ ತೋರಿಸೋಣ ನಿಮಗೂ ಅಂತ ತೋರಿಸ್ತಾ ಇದ್ದೀವಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀವಿ. ನಂತರ ಟೊಮೆಟೊ 4 ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. 1-2 ಟೊಮೆಟೊನ 4 ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಕೂಗಲು ಬಿಡಿ. ಸಹ ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬಾ ರುಚಿಕರವಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ 2 ವಿಷಲ್ ಆದ ನಂತರ ನಾವು ಟೊಮೆಟೋಸ್ನ ಸಪ್ರೇಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ. ಆನಂತರ ಅದೇ ಕುಕ್ಕರ್ಗೆ 1.5 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊತಾ ಇದ್ದೀವಿ. ಸಾಂಬಾರು ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ನಾವು ಈ ಟೊಮೆಟೋಸ್ನೆಲ್ಲ ಸ್ಮ್ಯಾಶ್ ಮಾಡಿ ಸೈಡ್ಗೆ ಎತ್ತಿಟ್ಕೊಬೇಕು. ಈಗ ನಾವು ಅದೇ ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಅದನ್ನು ಈ ಕುಕ್ಕರ್ಗೆ ಹಾಕ್ಕೊಳ್ಬೇಕು. ನುಗ್ಗೆಕಾಯಿ, ಆಲೂಗಡ್ಡೆ ಮತ್ತು ಬದನೆಕಾಯಿ ಏನಕ್ಕೆ ಸಪ್ರೇಟ್ ಬೇಯಿಸ್ಬೇಕು ಅಂದರೆ ಅಷ್ಟಾಗಿ ಬೇಯಲ್ಲ ಬೇಳೆನಲ್ಲಿ, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಬೇಕು. ಈಗ ಬೇಯಿಸ್ಕೊಂಡಿರುವ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಸೊ ಆ ನೀರನ್ನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ ಬೇಯಿಸಿರುವ ನೀರು ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ನಿಮ್ಗೆ ಎಷ್ಟು ಬೇಕೋ ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ಎಲ್ಲ ಹಾಕ್ಕೊಂಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು, ಇವೆಲ್ಲ ಹಾಕುವಾಗ ಸ್ಟವ್ ಆನ್ ಮಾಡ್ಕೊಬೇಡಿ. ಈ ಕುಕ್ಕರ್ಗೆ ಸಾಂಬಾರು ಪೌಡ್ರು, ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕೋವಾಗ ಸ್ಟವ್ ಆನ್ ಮಾಡಬೇಡಿ. ಎಲ್ಲ ಹಾಕ್ಕೊಂಡಾದಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ. ನಂತರ ಈಗ ನಾವು ಟೊಮೆಟೋಸ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಅದನ್ನು ಈಗ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಬೇಕು. ಅದು ನೊರೆ ಎಲ್ಲ ಬರುತ್ತೆ ಈ ಬೇಳೆ ಸಾರಲ್ಲಿ, ಅದೆಲ್ಲ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಬಿಟ್ಬಿಡಬೇಕು. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಟ್ಬಿಡಿ. ಒಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ. ತುಪ್ಪದ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇನಿಲ್ಲ. ನಿಮಗೆ ತುಪ್ಪ ಬೇಡ ಅಂದರೆ ನೀವು ತುಪ್ಪ ಸ್ಕಿಪ್ ಮಾಡಿಬಿಟ್ಟು ಎಣ್ಣೆನೂ ಸಹ ಬಳಸ್ಬೋದು. ತುಪ್ಪ ಹಾಕ್ಕೊಂಬಿಟ್ಟ ನಂತರ ತುಪ್ಪ ಕಾದ ನಂತರ ನಾವು ಈ ಸಾಸಿವೆ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಒಂಚೂರು ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಜೀರ್ಣ ಆಗೋಕ್ಕಷ್ಟೇ. ನಿಮಗೆ ಜೀರಿಗೆ ಬೇಡ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ನಂತರ ಕರಿಬೇವಿನ ಸೊಪ್ಪು 1 ಹಿಡಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ನಿಮ್ಗೆ 1 ಹಿಡಿ ಬೇಡ ಅಂದರೆ ಒಂಚೂರಾದರೂ ಹಾಕ್ಕೊಳ್ಬೋದು. ಎಲ್ಲನೂ ಹಾಕ್ಬಿಟ್ಟು ಚಟಪಟ ಅನ್ನಬೇಕು. ಸಾಸಿವೆ ಮತ್ತು ಕರಿಬೇವೆಲ್ಲ ಹಾಕ್ಕೊಂಡಿದ್ದ ನಂತರ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ಹಿಂಗು ಹಾಕಲೇಬೇಕು. ಒಂಚೂರು ಹಿಂಗೆ ಹಾಕಿದ್ರೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಅಷ್ಟಾಗಿ ಬರಲ್ಲ. ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವಿನ ಸೊಪ್ಪು ಚಿಟಪಟ ಅಂದ ನಂತರ ನಾವಿವಾಗ ಹಿಂಗು ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ. ಹಿಂಗು ಒಂದೇ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ತುಂಬಾ ಟೇಸ್ಟಾಗಿ ಬರುತ್ತೆ. ನಾವು ಈ ಒಗ್ಗರಣೆ ಎಲ್ಲ ಹಾಕಿ ಇಟ್ಕೊಳ್ಳೋ ಅಷ್ಟರಲ್ಲಿ ಅದು ಚೆನ್ನಾಗಿ ಬೇಳೆ ಸಾರೆಲ್ಲ ಚೆನ್ನಾಗಿ ಕುದಿಯುತ್ತೆ. ನಾವು ಮಾಡಿಟ್ಕೊಂಡಿರುವ ಒಗ್ಗರಣೆನ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಸ್ತಾ ಇದ್ದೀವಿ ಅಷ್ಟೇ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.